ನಾರ್ಮಲ್ ಇದ್ದಾನೆ. ಒಂದಿಷ್ಟು ಎಲೆಕ್ಟ್ರೋಲೈಟ್ಸ್ ಅದು ಕಡಿಮೆ ಆಗಿರ್ತಾವಂತ ಈಗ ನಾವು ಸಲೈನ್ ಹಚ್ಚೀವಿ. ಆಮೇಲೆ ಬಾವಿ ಒಳಗೆ ಬಿದ್ದಾಗ ಗೋಟ ಬಿದ್ದದ್ದಕ್ಕೆ ಬ್ರೈನಿಗೆ ಎಲ್ಲ ಏನಾದರೂ ಒಂದಿಷ್ಟು ಇಡಿಮೆ ಆಗೈತೆ ಅಂತ ನೋಡೋ ಸಲುವಾಗಿ ಇನ್ನೊಂದು 2 ತಾಸಿನಾಗ ನಾವು CT ಸ್ಕ್ಯಾನ್ ಮಾಡ್ಸೋಕೆ ಬಿಜಾಪುರ ಕರ್ಕೊಂಡು ಹೋಗ್ತೀವಿ. 2 ತಾಸು ಬಿಟ್ಟು ಈಗ ಆರಾಮ್ ನಾರ್ಮಲ್ ಅದಾನೆ ಅಷ್ಟೇ. ಈಗ ಆತ ಏನು ಲವಲವಿಕೆ ಎಂದಿದ್ದಾನ ಅಥವಾ ಡಿಹೈಡ್ರೇಷನ್ ಏನಾದರೂ ಆಗಿದೆಯಾ? ಡಿಹೈಡ್ರೇಷನ್ ಆಗಿದ್ದಕ್ಕೆ ಈಗ ಸಲೈನ್ ಹಚ್ಚಿದ್ವಿ. ಚಿಕಿತ್ಸೆಗೆ ಹೇಗೆಲ್ಲ ಸ್ಪಂದಿಸ್ತಾ ಇದ್ದಾನೆ? ನಾರ್ಮಲ್ ಅದನ್ನು ಸ್ಪಂದಿಸೋದು ಏನಿಲ್ಲ ಇಲ್ಲ. ಹೊರಗಡೆ ನಾವು ದೊಡ್ಡವರು ಸಾಮಾನ್ಯವಾಗಿ ಇದ್ರೊಳಗಡೆ ಬಿದ್ದರೆ ಪ್ಯಾನಿಕ್ ಗಾಬರಿ ಆಗ್ತೀವಿ. ಆ ಮಗುವಿಗೆ ಪ್ರಪಂಚ ಗೊತ್ತಿಲ್ಲ, ಹೀಗಾಗಿ ಅದು ನಾರ್ಮಲ್ಲೇ ಇತ್ತಲ್ಲಿ ಒಳಗಡೆ. ನಾವು ಗಾಬರಿ ಕಂಡೀಷನ್ ಆಕ್ಸಿಜನ್ ಬೇಕಾಗಿತ್ತು, ಆಕ್ಸಿಜನ್ ಮಾತ್ರ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ವಿ. ಹೀಗಾಗಿ ಅದು ಮಗುವಿಗೆ ಮಿರಾಕಲ್ಲೇ ನಾವು ಮಾಡೀವಿ. ಎಲ್ಲ ಇಡೀ ಜಿಲ್ಲಾಡಳಿತ ನಮ್ಮ DC ಸರ್ 7 ಗಂಟೆಯಿಂದ ಇಲ್ಲಿವರೆಗೂ ಅಲ್ಲೇ ನಿಂತಾರೆ. ನೀವು ನೋಡಿರಿ ಎಲ್ಲರೂ ರಿಪೋರ್ಟರ್ಸ್ ಎಲ್ಲರಿಗೂ ಹುರಿದುಂಬಿಸ್ಕೊತ ಅಲ್ಲೇ ನಿಂತಾರೆ. ನನ್ನ ಇಡೀ ತಾಲೂಕಾ ಸ್ಟಾಫ್, ಹೆಲ್ತ್ ಸ್ಟಾಫ್ ಎಲ್ಲರೂ ಅಲ್ಲೇ ಇದ್ದೀವಿ. ಈಗ ಸರ್, ಈ ಇದಕ್ಕಿಂತ ಮುಂಚೆ ವಿಜಯಪುರದಲ್ಲಿ 2 ಪ್ರಕರಣ ಆಗಿದ್ದು, 2008 ಮತ್ತು 2014ರಲ್ಲಿ. ಆ ಕೊಳವೆಯಲ್ಲಿ ಬಿದ್ದಂಥ ಮಕ್ಕಳು ಕೂಡ ಸಣ್ಣ ವಯಸ್ಸಿದ್ರು, ಅವು ಜೀವಂತವಾಗಿ ಹೊರಗೆ ಬರಲಿಲ್ಲ. ಇದು ಪವಾಡ ಸದೃತ ದೃಷ್ಟಿಯಲ್ಲಿ ಮತ್ತು ಆ ಬಾಲಕ ಅದೃಷ್ಟ ಅಂತ ಹೇಳ್ಬೋದು ಮೇಲೆದ್ದು ಬಂದಿದ್ದಾನೆ. ಇದಕ್ಕೇನು ಹೇಳ್ತೀರಿ? ಮೊದಲನೇದಾಗಿ ಅವು ಮೊದಲು ಬಿದ್ದಂಥವು ಭಾಳ ಆಳವಾಗಿದ್ದಂಥ ಕೊಳವೆ ಬಾವಿ ಒಳಗೆ ಹೋಗಿದ್ದು. ಇದು ಅರೌಂಡ್ 16 to 20 ಫೀಟ್ ಒಳಗಡೆನೇ ಇತ್ತು ಮಗು. 16 to 20 ಫೀಟ್ ಒಳಗಡೆ ಇದ್ದಾಗ ಏನಾಗ್ತೈತಿ, ಆಕ್ಸಿಜನ್ ಇನ್ಸಫಿಷಿಯನ್ಸಿ ಅಷ್ಟೊಂದು ಆಗೋದಿಲ್ಲ. ಸಫಿಷಿಯೆಂಟಾಗಿ ಆಕ್ಸಿಜನ್ ಸಿಗ್ತಿರ್ತೈತಿ. ಸಪ್ಲಿಮೆಂಟ್ರಿಯಾಗಿ ನಾವು ಆಕ್ಸಿಜನ್ ಕೊಟ್ಟಿವು. ಹೀಗಾಗಿ ಮಗುವಿಗೆ ಅಂಥದ್ದೇನು ಆಗಲಿಲ್ಲ, ಅವ ಬದುಕಿ ಉಳಿದ ಅಂತ ಹೇಳ್ಬೋದು ಅಷ್ಟೇ. ಈಗ ಆತನಿಗೆ ಸಲೈನ್ ಹಚ್ಚಿರಿ ಅಂತ ಹೇಳಿದ್ರಿ, ಸಲೈನ್ ಹಚ್ಚಿದಾಗ ಆತನ ರಿಯಾಕ್ಷನ್ ಹೇಗಿದೆ? ಆರಾಮಿದೆ. ನಾರ್ಮಲ್ ಆಗಿ ಸಲೈನ್ ಹಚ್ಚಿದಾಗ ಯಾವ ಹುಡುಗರು ಹೆಂಗೆ ಹೇಳ್ತಾವೆ ಹಾಗೆ ಹೇಳಕತ್ತಿತ್ತು ಅಷ್ಟೇ. ಗಾಬರಿ ಇಲ್ಲ. ಗಾಬರಿ ಪ್ರಪಂಚ ಗೊತ್ತಿಲ್ಲ ಗಾಬರಿ ಆಗಕ್ಕೆ. ಇಲ್ಲ, ಅವರ ತಂದೆ ತಾಯಿ ಬಂದಾಗ ತಂದೆ ತಾಯಿ ಮುಖ ನೋಡಿ ಅಲ್ಲಿ ಏನು ಭಾವನೆ ಆಯ್ತು ಅವ್ಗೆ? ತಾಯಿ ತೊಡಿ ಮೇಲೇ ಅದಾನೆ ಮಗು, ತಾಯಿ ತೊಡಿ ಮೇಲೇ ಅದಾನು. ಇನ್ನೊಂದು ತಾಸ್ನಾಗ ಹಾಲು ಕುಡಿಸತ್ತೆ ಹೇಳ್ತೀವಿ. ಇದಕ್ಕೆ CT ಸ್ಕ್ಯಾನಿಗೆ ಮಾತ್ರ ನಾವು ಬಿಜಾಪುರ ಕರ್ಕೊಂಡು ಹೋಗ್ತೀವಿ. ಸರ್, ಈಗ ಇನ್ನೂ ಎಷ್ಟೊತ್ತು ಮಟ್ಟ ಇಲ್ಲಿ ಇಟ್ಕೋತೀರಿ? CT ಸ್ಕ್ಯಾನ್ ಯಾವಾಗ ಕರ್ಕೊಂಡು ಹೋಗ್ತೀರಿ? 1.5 hour. ಇಲ್ಲಿ ಜನ ಏನು ಹೋದ್ರಂದ್ರೆ ನಾವು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ. ಜನ ಹೋಗೋದಿಲ್ಲ ನಾವು ಕರ್ಕೊಂಡು ಹೋಗ್ತೀವಿ. 1 ತಾಸ್ನಾಗ ಕರ್ಕೊಂಡು ಹೋಗ್ತೀವಿ. ಎಸ್ ಸರ್, ಈಗ ಆ ಬಾಲಕನಿಗೆ ಏನಾದರೂ ಏನು ಪ್ರಾಣಾಪಾಯ ಅಥವಾ ಇನ್ನು ಬೇರಾದ್ರೂ ತೊಂದರೆ ಕಾಣಿಸ್ಕೊಂಡಿದೆ ಅಥವಾ ಇಲ್ಲ? ಸದ್ಯದ ಮಟ್ಟಿಗೆ ಏನು ಎಲ್ಲ ವೈಟಲ್ ಸೈನ್ಸ್ ನಾರ್ಮಲ್ ಅದಾವೆ, ಏನೂ ಆಗೋದಿಲ್ಲ ಅಂತ ಯಾವುದೇ ಗಾಬರಿ ಆಗ್ತಕ್ಕಂಥದ್ದು ಏನೂ ಇಲ್ಲ. CT ಸ್ಕ್ಯಾನ್ ನಾರ್ಮಲ್ ಬಂತಂದ್ರೆ ಹಿ ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಈಗ ಅವ್ರ ಪೋಷಕರಿಗೆ ಏನು ಹೇಳ್ತೀರಿ ಸರ್? ನಿಮ್ಮ ಮಗ ಆರಾಮಾಗ್ಯಾನು, ನೀವು ನಾಳೆ ನಾಡ್ದು ಮನೆಗೆ ಕರ್ಕೊಂಡು ಹೋಗಿರುತ್ತೆ, ಆಡ್ತಾರೆ. ಎಸ್, ಇದು ಡಾಕ್ಟರ್ ಬಸವರಾಜ್ ಹುಬ್ಬಳ್ಳಿ ಅವರ ಮಾತು. ಏನು ಆತ ಎಲ್ಲದರಲ್ಲೂ ಆರೋಗ್ಯವಾಗಿದ್ದಾನೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ತರಚಿದ ಗಾಯಗಳಾಗಿದೆ ಹೊರತು ಯಾವುದೇ ದೊಡ್ಡ ಪ್ರಮಾಣದ ಗಾಯಗಳಾಗಿಲ್ಲ. ಪೋಷಕರು ಕೂಡ ಏನು ಯಾವುದೇ ಆತಂಕ ಪಡಬಾರ್ದು ಅನ್ನೋದು ಮಾತನ್ನು ಹೇಳೋದಾಗಿ ಡಾಕ್ಟರ್ ಬಸವರಾಜ್ ಹುಬ್ಬಳ್ಳಿ ಅವರು ಮಾಹಿತಿ ನೀಡಿದ್ದಾರೆ. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಅಶೋಕ, TV9 ವಿಜಯಪುರ.